ನಾವು ಚಲೋ ಕಟ್ಗಿ ಇದ್ರು ಒಯ್ತೇವೆ, ಚಲೋ ಒಂದು ಅರಿವಿ ಬಿದ್ರು ಒಯ್ತೇವೆ, ಚಲೋ ಬಂಗಾರ ಬಿದ್ರು, ಚಲೋ ಒಂದು ಕೆಬ್ಬಳು ಬಿದ್ರು ಒಯ್ತೇವೆ ನಾವೆಲ್ಲರೂ. ಹೌದಲ್ಲ? ಇದಕ್ಕೆಲ್ಲ ಆಶಾ ಪಟ್ಟವ್ರು ನಾವು. ಹೌದಲ್ಲ? ಇದಕ್ಕೆ ಕಾಟ ಮಾಡಿ ಬೇಡವರು ಯಾರದಾರ ಅಂತ ಕೇಳಿದ್ರ ಒಂದು ಬಂಗಾರ ದಾನ, ಒಂದು ವಸ್ತ್ರ ದಾನಕ್ಕೆ ಕಿಮ್ಮತ್ತು ಕೂಡ ಅವ್ರು ಯಾರಂದ್ರೆ ಶರಣರು. ಹೌದಲ್ರಿ? ನಮ್ಮ ಗುಳೇಶ್ವರ ಮುತ್ಯನಂತವ್ರು, ಸಿದ್ದಾರೂಢರಂತವ್ರು, ತುಕಾರಾಮ್ ಮಹಾರಾಜರಂತವ್ರು, ಕಬೀರ್ ದಾಸರಂತವ್ರು, ನಮ್ಮ ಬುದ್ಧಿಜಿ ಬಿಜಾಪುರದ ಸಿದ್ದೇಶ್ವರಪ್ಪ ಅವ್ರಂತವ್ರು ಇಂಥವ್ರು ಕಾಟ ಮಾಡೋದು ಅದು ಹೇಳುದದ. ಈಗ ಅದೇ ದಾನ ನೀವು ತೋಳರ ಬಹಳ ಮಂದಿ ತೋರ್ತಿರು, ಬಂಗಾರ ದಾನ ಕೊಟ್ರ ನೀವು ಹೇಳ್ತೀರಿ. ಯಾರು ಅದೇ ಬಂಗಾರಕ್ಕೆ ಮಹಾರಾಜರ ಹಿಂಗ ಪರಂತ ಹೇಳಿದ ಹಾಟಬೇಡ್ರಿ ನೀವು. ಯಾರು ಒದ್ದಾರ ಏನ್ ಕಾರಣಕ್ಕೆ ಹೋದ್ರು ಜನರಿಗೆ ತಿಳಿಯಂಗ ಹೇಳ್ರಿ. ಕಬೀರ ದಾಸರು ಹಾ ಹಾ ಅರಣ್ಯದೊಳಗೆ ಬಿದಿರು ಕಡಿತಿರು. ಹೌದಲ್ಲ? ಪಾಂಡುರಂಗನ ಪರಮ ಭಕ್ತ. ಹೌದಲ್ಲ? ಹೆಂಡ್ರ ಮಕ್ಕಳಿಗೆ ಅನ್ನಿಲ್ಲಾರ್ದ ಕಾಲಾಗ ಕಟ್ಟಿಗೆ ಮರದ ಮಾರಿ ಸಂಸಾರ ಮಾಡ್ತಿದ್ದ. ಹೌದು 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 ಹೌದು. ಅರಣ್ಯದೊಳಗೆ ಹೋಗಿ ಕಟ್ಟಿಗೆ ಕಡಿತಿದ್ದ ಹೆಂಡತಿ ಮಕ್ಕಳಿಗೆ ತಗೊಂಡು. ಕಮಲದಾಸ, ಬೇಬಿ ಮತ್ತು ಕಬೀರದಾಸ ಕಟ್ಟಿಗೆ ಕಡಿತಿದ್ರು, ಬಿದಿರು ಕಡಿತಿರು ಗುಡ್ಡದೊಳಗ. ಪರಮಾತ್ಮ ಇವರು ಬಡತಾನ ನೋಡಿ ಆ ಬಿದಿರು ಫಳ್ಳದೊಳಗಿಂದು ಮುತ್ತು ರತ್ನ ಬಿಡ್ತಿದ್ದ. ಹಾ ಹಾ ಇವ್ರು ಸುವರ್ಣನು ಬಿಡ್ತಿದ್ದ ಬಿಡ್ತಿದ್ ಒಳಗೆ. ಇವ ಬಿದಿರು ಕಡಿಯೊಳಗ ಫಳ್ಳ ಬಿದಿರಿನ ಒಳಗಿಂದು ಬಾಳ ಬರ್ತಿತ್ತು ನೋಡ್ರಿ. ಹಿಂಗ ಬೀಳ್ತೀವಿ ಎಲ್ಲ ಮುತ್ತು ರತ್ನ ಬೆಳ್ಳಿ ಬಂಗಾರ ಎಲ್ಲ ಬೀಳ್ತಿತ್ತು. ಹಾ ಹಾ ಹಾ. ಅವ ಏನು ತಿಳಿದಿದ ಏನತ್ತ? ಇವು ಎಲ್ಲ ಹುಳಾವತ್ ಹೇಳಿ ಮತ್ತೊಂದು ಕಡೆ ಅವ ಬಿಟ್ಟೆ ಹೋಗವ. ಅದು ಬಿಟ್ಟೆ ಹೋಗವ. ಕೈಲಿ ಹಚ್ಚಿಲ್ಲ ಅವಕ್ಕ. ಕೈ ಹಚ್ಚಿಲಿ ಎಲ್ಲ ಹುಳಾವ. ಹೌದು. 3 ದಿನ ಕಡ್ದಾನ, 3 ದಿನ ಹುಳ ಅವತ್ ಹೇಳಿ ಬಾಯಿಗೆ ನೀರಿಲ್ಲ, ಅನ್ನಿಲ್ಲ, ಊಟಿಲ್ಲ, ಬಿಟ್ಟು ಗುಡ್ಡ ಇಳ್ದಾರ ಅವರು. ಹೌದು. ನಡಿಲೆಕ್ಕ ಬರ್ಲಾಗ್ಯದ. ಚಂತಾನ ಕಡ್ದ್ರೆ ಇದೇ ಬಿದ್ದದ ಗಿಡದಂದು. ಅವಾಗ ಎಲ್ಲಿ ಯಾರಿಗೆ ಚಿಂತೆ ಆಯ್ತು? ಇದು ಪಾಂಡುರಂಗಗೆ ಚಿಂತೆ ಆಯ್ತು. ಪಂಡರಪುರದಲ್ಲಿ ಪಾಂಡುರಂಗಗೆ ಚಿಂತೆ ಆಗಿ ಮುಖ ಸಣ್ಣದ ಮಾಡ್ಕೊಂಡು ನಿತ್ತ ಇವ ಪಾಂಡುರಂಗ. ಹೌದು. ಯಾಕ ಯಾನು ಕೊಟ್ಟರು ನನ್ನ ಭಕ್ತ ತೋಳಲಗನ, ಯಾನು ಕುಡ್ಬೇಕು ಇವನಿಗೆ ಅಂತ ಹೇಳಿ ಖಿನ್ನಾಗಿ ಕೂತ ಬಳಕ ರುಕ್ಮಿಣಿ ಕೇಳ್ಯಾಳ. ಹೌದು. ಹೇ ಪರಮಾತ್ಮ, ಹಿಂದ್ಯಾಕೆ ಮುಖ ಸಣ್ಣ ಮಾಡಿದಿ? ನೀ ಜಗತ್ಯದ ಮಾಲಕ, ಭಕ್ತರ ಸಲುವಾಗಿ ದಿಂಡೂರಿವನ ಹೊಡೆದ ಪಂಡರಪುರಕ್ಕೆ ಇಳಿದಿರಿ. ಹೌದಲ್ಲ? ಭಕ್ತರ ಮನಸ್ಸು ಗೆದ್ದವಿದ್ದಿ. ಹೌದು ಹೌದು. ನೀ ಮುಖ ಸಣ್ಣ ಮಾಡ್ಕೊಂಡು ಕೂತಿದಿ. ಏನಾಗ್ಯದ ಅಂತದು? ಜಗತ್ತೇ ಅಲ್ಲೋಲ ಕಲ್ಲೋಲ ಆಗ್ತದೆ. ಏನಾಯ್ತು ಅಂತ ರುಕ್ಮಿಣಿ ಕೇಳ್ದಾಕ್ರ ಏನಂದಿವ? ಏನತಾರ? ಪಾಂಡುರಂಗ ಯಾನ್ ಮಾಡ್ಲೆ ರುಕ್ಮಿಣಿ, ನನ್ನ ಭಕ್ತ ಕಬೀರದಾಸಗೆ ಬೇಕಾದಟ್ಟು ಕೊಟ್ಟರು ತೋಳಲ್ಲ. ಹೌದು. ಯಾನು ಕೊಟ್ರು ಈ ಹುಳ ಅಂತ ಹೇಳಿ ಬಿಟ್ಟು ಹೊಂಟಾನ. 3 ದಿನ ಆಯ್ತು, ಅನ್ನ ನೀರಿಲ್ಲ, ಉಪವಾಸ ಕಟ್ಟಿಗೆ ಕಡ್ಲಿಕತ್ತಾರ. ಕಟ್ಟಿಗೆ ಕಡಿಲತ್ತಾರ. ಗುಡ್ಡದೊಳಗಿಂದ ಇಳಿದು ಬರ್ತಾರ. ಇಳಿಲೆಕ್ಕ ಬರಲ್ದು, ನಡಿಲೆಕ್ಕ ಬರಲ್ದು, ಅನ್ನಿಲ್ಲ ಹೊಟ್ಟ್ಯಾಗ. ಹೌದು ಹೌದು. ಅದಕ್ಕೆ ನನಗೆ ಚಿಂತೆ ಆಗ್ಯದ, ಯಾನ ಕೊಡ್ಬೇಕಂತ ಹೇಳಿ ಚಿಂತೆ ಆಗ್ಯದ ರುಕ್ಮಿಣಿ ಅಂತ ಪರಮಾತ್ಮ ಹೇಳದ ಬಳಕ ಅವಾಗ ಈಕಿ ಅಂದಳು ಆದಿಶಕ್ತಿ ಮಾಯಿ, ಏನತ್ತ? ನಿನ್ನ ಕಬೀರಿಗೆ ನನಗೆ ಕುಡ್ಲಾಕ ನಾ ಕೊಟ್ಟು ಬರಲಿ ಅನ್ನತ್ ಕೇಳದಕ್ಕಿ. ನಿನಗೆ ಕುಡ್ಲಾಕ ಬಂದಿಲ್ಲ, ನಾ ಕೊಟ್ಟು ಬರ್ತೀನಿ. ನಾ ಆದಿಶಕ್ತಿ ಇದ್ದ, ನಾನು ಆದಿಶಕ್ತಿ ಇದ್ದ, ಮಾಯಿ ಇದ್ದನ. ಹೌದು. ನಾ ಕೊಟ್ಟು ಬರ್ತೀನಿ ಅಂದ ಬಳಕ ಪರಮಾತ್ಮ ಹೇಳ್ದ, ನೀ ಸಾಧ್ಯ ಇಲ್ಲ, ಹೋಗಬೇಡ ಅಲ್ಲಿ. ನಾ ಏನ ಹೋಲಕ್ ಬರ್ಲಕ್ ಹಾದಿ ಇಟ್ಕೊಂಡಿನಿ, ನೀ ಹಾದಿನೂ ಬಂದ್ ಮಾಡ್ಕೊತಿ, ಹೋಗಬೇಡ. ಹೌದು. ಹೋಗೇ ತೀರ್ತೀನಿ ಅಂದಳಕಿ. ಎಂತಿಂತವ್ರಿಗೆ ನಾ ಅಲ್ಲೋಲ ಕಲ್ಲೋಲ ಮಾಡಿದ. ಇವ್ರಿಗೆ ಗಪ್ ಕುಂಡ್ರಸೋದು ಎಷ್ಟೊತ್ತ, ಇವನಿಗೆ ಗಪ್ ಕುಂಡ್ರಸೋದು ಎಷ್ಟೊತ್ತ ಅಂತ ಹೇಳಿ ಹೊಂಟೆ ನಿಂತಳು. ಹೌದು. ಬಂದಳು. ಅವರು ಗುಡ್ಡ ಇಳಿದ ಬರ್ತಿರು. ಕಟ್ಟಿ ಕಡದು ಯಾರ್ಯಾರು? ಮುಂದ ಕಬೀರದಾಸ, ಹಿಂದ ಅವನು ಮಡದಿ, ಎಲ್ಲಾಕಿಂತ ಹಿಂದ ಮಗ 6-7 ವರ್ಷದ ಮಗ ಕಮಲದಾಸ್. ಹೌದು. ಬರ್ತಾರ. ಈಕೆ ಕಂಟಿ ಮರಿ ನಿಂತ ಹಾದ್ಯಾಗ ರುಕ್ಮಿಣಿ ಯಾನ್ ಹೋಗದಳು. ಯಾನು ಬಹಳ ಬೆಲೆ ಬಾಳದು ಒಂದು ಚಂದ್ರದ ಹಾರ ಹೋಗದಳು. ಬಂಗಾರದ ಏನ್ರಿ ಅದು? ಬಂಗಾರದ ಹಾರ ಹಾದಿ ಮೇಲೆ ಒಗದು ಒಂದು ಕಂಟ್ಯಾಗ ನಿತ್ತಳಿಕಿ. ಮಿಂಚಲ ತಿರ್ಬೇಕಲ್ರಿ ಅದು? ಮಿಂಚಂಗಲ್ಲ, ಮತ್ತ ಅವ್ರ ಮನಸ್ಸಿಗೆ ಅದಿಬೇಕಲ್ಲ. ಹೌದು ಹೌದು ಹೌದು. ಬಾಗಿ ಪಟ್ನೆ ತಗೋಬೇಕಲ್ಲ. ಅಂತ ಜಗತ್ತದಾಗಿಲ್ಲಾರ್ದಂತ ಡಿಸೈನ್ ಮಾಡಿ ಹಾರ ಹಾದಿ ಮ್ಯಾಗ ಹೋಗದ ಕಂಟಿ ಮರಿಗೆ ನಿತ್ತಳಿಕೆ. ಹೌದು. ಕಬೀರದಾಸ ಬಂದ ನೋಡ್ದ. ಅವ ಅಂದ,
ಇಂಥ ವಸ್ತು ಇಲ್ಲಿ ಬಿದ್ದದ. ಹೌದಲ್ಲ ನನ್ನ ಹೆಂಡತಿದು ಹಿಂದೆ ಬರ್ಲಕತ್ತಾಳ ನನ್ನ ಮಡದಿ. ಹೌದಲ್ಲ ಹೆಣ್ಮಕ್ಳ ಬುದ್ಧಿ ಎಷ್ಟೋ ಇಲ್ಲಿ ಕಮ್ಮಿ ಇರ್ತದ. ಹೌದಲ್ಲ ಇಂಥ ಒಂದು ಆಭರಣ ಹೆಣ್ಮಕ್ಳಿಗೆ ಅಂದ್ರೆ ಆಭರಣ ಬಹಳ ಶೋಭೆ. ಇನ್ನು ಬಾಗಿ ತಗೊಂಡಾಳ ತಿಳ್ಕೇಶನ್ ಅದು ಎಡಗಾಲಿಲಿ ಅಕ್ಕಾಡಿ ಒದ್ದು ಮಣ್ಣು ಕೆದರಿ ಎಡಗಾಲಿಲಿ ಕಾಲಿ ಕೆದರಿ ಕೇಶನ್ ಮ್ಯಾಗ ಮಣ್ಣು ಮುಚ್ಚಿ ಹೋಗಿಬಿಟ್ಟವ್. ಕಬೀರದಾಸ ತೋಬಾರ್ದಕ್ಕಿ ಅಂತ ಹೇಳಿ. ಹೌದು ಇವ ಕಾಲಿನ ಮಣ್ಣು ಕೆದರುದು ನೋಡುದು ಮುಚ್ಚುದು ಹಿಂದ್ ಬರುವಳಾಗ ನೋಡಿದಳು ಹೆಣ್ತಿ. ನಮ್ಮ ಮಹಾರಾಜರ ಎಡಗಾಲಿನ ಈ ಕಡೆ ಮಣ್ಣು ಸರಿಸಿ ಯಾನ್ ಇಟ್ರ ಅಂತ ಹೇಳಿ ಮಣ್ಣು ಕೆದರದಳಿ. ಮಣ್ಣು ಕೆದರಿ ನೋಡ್ತಾಳೆ, ಇಲ್ಲಿ ರತ್ನದ ಹಾರದ, ಚಂದ್ರದ ಹಾರದ, ಬಂಗಾರ ವರ್ಣದ ಹಾರದ. ನನ್ನ ಇಟ್ಟು ಮಹಾರಾಜರು ತಿಳಿದವಿದ್ದು ಎಟ್ಟು ಮ್ಯಾಗ ಮುಚ್ಚಾನ ಅಂದಳತ್ತಕಿ. ಎಟ್ಟು ಮ್ಯಾಗ ಮುಚ್ಚಾನ ಹಿಂದ ನನ್ನ ಮಗ ಬರ್ಲ. ನನ್ನ ಮಗ ತಿಳಿಲಾರ್ದೊಂದು ಆದ ಬಂದು ತಗೊಂಡಂದ್ರೆ ಹಂಗ ಹಿನಾ ಒಂಜಾರ ಗುಂಬ್ ಹಡ್ಬೇಕಂತೇಳಿ ಗುಂಬ್ ಹಡ್ಡಿ ಮುಚ್ಚಿ ಹೋದಳತ್ತಕಿ. ಹೌದು ಹೌದು ಹೌದು. ಅವಾಗ ನೋಡ್ತಿದ್ದ ಕಮಲದಾಸ ಹಿಂದ ಇಬ್ರು ಏನೇನೋ ಮಾಡುದು. ಅವು ಮಾಡುದ್ದು ನೋಡ್ದ, ಅಪ್ಪ ಮಾಡುದ್ದು ನೋಡ್ದ. ನಮ್ಮವ್ವ ನಮ್ಮಪ್ಪ ಇಲ್ಲಿ ಕೆದರಿ ಮಣ್ಣಾಗ ಯಾನ ಮಾಡಿದ್ರು ಅಂತ ಹೇಳಿ ಹೌದು ಆ ಮಣ್ಣು ಕೆದರಿ ನೋಡ್ತಾನ. ಕೆದರಿ ನೋಡಿ ಮ್ಯಾಗ ತೆಗದ ಬಹಳ ಬಂಗಾರದ ಹಾರ, ಬಹಳ ಅನೇಕ ಡಿಸೈನ್ದಿತ್ತು. ರತ್ನದ ಹಾರ, ಹೌದು ಚಂದ್ರದ ಹಾರ ಮುಂದೆ ಇಟ್ಕೊಂಡು ಅಳ್ಳಕತ್ತೇವ. ಯಾರು? ಕಮಲದಾಸ ಹಾರ ಮುಂದಿಟ್ಕೊಂಡು ಅಳ್ಳಕತ್ತ. ಹೆಂಗ್ ಅಳ್ತಿದ್ರಿ? ಯಾಕಂದ್ರ ನಮ್ಮವ್ವ ನಮ್ಮಪ್ಪ ಇದಕ್ಕೆ ಮುಚ್ಚಿಡಂಗರ ಇವ್ರ ಮನಸ್ಸು ಯಾಕಾಯ್ತು. ಸೊಮ್ಮ ಬಿದ್ದಿತ್ತು. ಯಾಕೆ ಬೀಳೋದು? ಮುಚ್ಚಿಡಂಗರ ಇವ್ರ ಮನಸ್ಸು ಯಾಕಾಯ್ತು ಅಂತ ಹೇಳಿ ದುಃಖ ಬಂದ ಅಳ್ಳಕತ್ತ. ಯಾರು ಹೇಳಿದ್ರು ಕೇಳಲ್ಲ. ಆ ಕಂಟಿ ಮರಿಗೆ ನಿಂತಿಳು ರುಕ್ಮಿಣಿ. ಜನ ಅಪ್ಪಾಟ್ ಕೂಡಿ ಗಪ್ಪತ್ತಾರ. ಎಲ್ಲೋ ಜನ ಬಂದದ ಗಪ್ಪು, ಇಂಥ ಹಾರ ಸಿಕ್ಕದ ನಿನ್ನ ಕೈಯಾಗ ಅಳಬೇಡ ಗಪ್ಪು ಗಪ್ಪು ಅತ್ತಾರ. ಅವ ಮತ್ತಿಟ್ಟು ಹಚ್ಚಳಕತ್ತ. ಹೌದು. ಆ ಕಂಟಿ ಮರಿಗೆ ನಿಂತ ರುಕ್ಮಿಣಿ ಆದಿಶಕ್ತಿ ಸರಿ 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 ಏನೋ ಇಂಥವ್ ಮತ್ತೊಂದು ಹಾರ ಬೇಕಾಗ್ಯದ ಅವ್ನಿಗೆ ಕೊಡ್ತೀನಿ. ಸರಿ ನೀವು ಗಪ್ಪ ಆಗ್ತವ, ಒಂದಕ್ಕೆ ಗಪ್ಪ ಆಗಲ್ಲ. ನಿಮಗ್ ಗಪ್ಪ ಆಗಲ್ಲ, ನಾ ಗಪ್ ಮಾಡ್ತೀನಿ. ಸರಿ ಬಂದಳು. ಬಂದು ಕೇಳ್ತಾಳೆ, ಕಮಲದಾಸ ಎಟ್ಟು ಬೇಕು ನಿನ್ಗೆ ಇಂಥ ಹಾರ? ನೀ ಏನಾದ್ರ ಗಪ್ಪಾತಿ? ಎಟ್ಟು ಕೊಟ್ರ ಗಪ್ಪಾತಿ? ಏಸ್ ಹಾರ ಬೇಕು ನಿನಗೆ? ಹೌದು. ಅವ ಅಂದ ಅಳುದು ಮತ್ತಿಟ್ಟು. ಹೌದು. ಆ ಅಕ್ಕಿಗೆ ಅವ ಕೇಳದ್ ಮತ್ತ ಅಕ್ಕಿ ಮತ್ತೆ ಯಾನ್ ಹತ್ತಾಳ ಅಕ್ಕಿ ಅದಕ್ಕಿಂತ ಹೆಚ್ಚಿಗಳು. ಅವಾಗ ರುಕ್ಮಿಣಿ ಹತ್ತಾಳ, ನೀ ಯಾನ್ ಕೊಟ್ರ ಗಪ್ಪ ಆಗ್ತಿ? ನೀ ಯಾನ್ ಹೇಳಿದ್ರ ಗಪ್ಪಾತಿ? ನೀ ಯಾನ್ ಹೇಳುದು ಕೇಳ್ತೀನಿ? ನಾ ಕೇಳ್ತೀನು, ನೀ ಗಪ್ಪ ಆಗ್ಬೇಕು. ಹೌದು. ಅವಾಗ ಮಾತಾಡ್ತಾನ ಕಮಲದಾಸ, ನಾ ಹೇಳ್ದಂಗ ನೀ ಕೇಳ್ತೀನಂದ್ರ ಗಪ್ಪ ಆಗ್ತೀನ. ವಚನ ಕೊಡು ಕೇಳ್ತಾನ. ನಾ ಹೇಳ್ದಂಗ ನೀ ಕೇಳ್ತೀನಂತ ಮೊದಲು ವಚನ ಕೊಡು. ಆಯ್ದು ಕೇಳ್ತೀನಿ ನಿನಗ. ಆಯ್ದು ನಿನಗೆ ಕೇಳ್ತೀನಿ. ಏನು ಬೇಡ್ತಿ ಬೇಡ, ಈ ಜಗತ್ತೇನೆ ನೀನ್ ಹೆಸರು ಮಾಡಕ್ಕ ಶಕ್ತಿ ನನ್ನ. ಯಾರು ಬೇಡಿ? ಇನ್ನೊಂದು ಇದ್ರಂತದ್ ಬೇಡಿ. ತಗೋ ವಚನ, ಏನು ಬೇಡ್ತಿ ಬೇಡ ಗಪ್ಪ ಆಗ. ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ವಚನ ಕೊಟ್ಲು. ಕಮಲದಾಸ ನಕ್ಕ ಹೇಳ್ತಾನ, ತಾಯಿ ನಿನಗೊಂದು ಮಾತು ಕೇಳ್ತೀನು. ಏನದ? ಏನಿದು ಅಮ್ಮ ಭೇಟಿ ಆಗಿದಿ ಆಗು, ಇದು ನಮ್ಮ ಮನಿತನಕ ಹಿನಾಮೆ ಬರಬೇಡ, ಇದು ಬೇಡುವುದು ಅದು ನಿನಗೆ. ಹೌದು. ನೀನ್ ಎಲ್ಲಿ ಸುವರ್ಣ, ಎಲ್ಲಿ ಚಂದ್ರ? ನೀ ಇದೊಮ್ಮೆ ಏನು ತಂದು ಒಗದಿದ್ ಇಂಥದ್ದು, ಇದು ಇಂಥದ್ದು ಇನಾಮೆ ನಮ್ಮ ಮನಿ ಸರಿಬೇಡ್ದ ಬರಬೇಡ ಅಂತ ಹೇಳಿ ಇದು ಬೇಡ್ಕೊಳ್ದದು. ಹೋಗಂದ್ರು. ಹೌದು. ಹೋದಳು ರುಕ್ಮಿಣಿ. ಅಕ್ಕಿ ಸಣ್ಣ ಮಾರಿ ಮಾಡ್ಕೊಂಡು ಪರಮಾತ್ಮನ ಕಡೆ ಹೋದಳು. ಕಲಿವಿಗದ ವೈಕುಂಠ ಪಂಡರಪುರದಲ್ಲಿ ಮುಂದೆ ಹೋಗಿ ಪರಮಾತ್ಮ ಹೇಳ್ತಾಳ, ಏನಂತ? ನೀ ಏನೇನು ಮಾಡಿ ಬಂದಿ ಅಂತ ಕೇಳದ ಪರಮಾತ್ಮ. ಕೊಟ್ಟು ಬಂದೇನು? ಹಾರು ಕೊಟ್ಟೆ ಅನ್ನತು. ಕಮಲದಾಸಗ ಗಪ್ ಮಾಡಿ ಬಂದೇನು? ಅವಾಗ ನೀ ಅಂದಂಗೆ ಆಯ್ತು ಅಂದಳಕ್ಕಿ. ಹೆಂಗ ನೀನ ಬರ್ಲಾಕ ಹೋಲಕ್ಕ ಹಾದಿಯರ್ ಇಟ್ಕೊಂಡಿದ್ದೀವಿ. ನಮ್ಮ ಜೀವನದೊಳಗೆ ನಮ್ಮ ಮನಿತಾನಕ್ಕೆ ನೀ ಮಾರಿ ತೋರಿಸ್ಬೇಡ ಅಂತ ಹೇಳಿ ವಚನ ತಗೊಂಡಾರ. ನಾ ಹೋಗುದು ಮುಳ್ಳು ಹಚ್ಚೆ ಬಂದಿದ, ನಾ ಹೋಗುದು ಬರ್ಬೇಕ. ಅದಕ್ಕೆ ಮುಳ್ಳು ಹಚ್ಚೆ ಬಂದಿದ್ ಹಾದಿಗಂದ್ರು. ಹೌದು. ಕಾರಣೇನು? ಏನದ? ಇದಕ್ಕೆ ಗೆದಿಬೇಕವ್ರು ಗುರುಜಿ ಅವರ. ಏನಾರು ಒಂದು ಕಲ್ಲಪ್ಪ ಕಡಬಕೊತ್ತ ಮಲ್ಲಪ್ಪ ಕೊತ್ತ ಮಾತು ಕೊತ್ತ. ಅಲ್ಲಿ 13ನೇ ಶತಮಾನದಾಗ ಆ ರಾಜರು ಅವ್ರಿಗೆ ಕೊಟ್ರಂದ್ರೆ ಏನದ್ರ ಅರ್ಥ? ರಾಜರವ್ರು ಆಡ್ತಿರು ಬಿಡ್ತಿರು. ಇದಕ್ಕ ತತ್ವದ ಜ್ಞಾನಿಗಳು ಪರಮಾತ್ಮನು ಇದಕ್ಕೆ ಒಪ್ಪಬೇಕು.